ವಾಸ್ತೇವ ಏನ್ ಮನೆ ಕಡೆ ಬರ್ಲಿಲ್ಲ? ನಾಪತ್ತೆ ಆಗ್ಬಿಟ್ಟಿದ್ದೆ. ಬೆಂಗಳೂರಿಗೆ ಹೋಗಿದ್ನಮ್ಮ. ಬೆಂಗಳೂರ್ಗ? ಯಾಕೆ? ಅದನ್ನು ಹೇಳೋಣ ಅಂತ ಬಂದೆ. ಸಾವಿತ್ರಮ್ಮ, ಮೀನಾಕ್ಷಿ ಬೆಳೆದು ದೊಡ್ಡವಳಾಗಿದ್ದಾಳೆ. ಅವಳಿಗೇನು ಮದುವೆ ಮಾಡ್ಬೇಕು ಅಂತಿದ್ದೀರೋ ಇಲ್ವೋ? ಬೆಳೆದ ಮಕ್ಕಳಿಗೆ ಕೂಡಲೇ ಮದುವೆ ಅಂತ ಮಾಡಿ ಒಳ್ಳೆ ಮನೆ ಸೇರಿಸ್ಬಿಡ್ಬೇಕು. ಏನಂತೀರಾ? ಮದ್ವೆನಾ? ಯಾರಿಗೆ ಮದುವೆ? ನಿಮ್ಮ ಮೊಮ್ಮಗಳಿಗೆ ಮದುವೆ ಮಾಡಬೇಕು ಅಂತ ಇದ್ದೆ ಗೌರಮ್ಮ. ಬೆಂಗಳೂರಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಒಂದು ಮನೆಗೆ ಹರಿಕತೆ ಮಾಡಕ್ಕೆ ಹೋಗಿದ್ದೆ ಅಂತ ಅನ್ನೋದಕ್ಕಿಂತ ಅವ್ರು ಹೇಳಿ ಕರೆಸ್ಕೊಂಡಿದ್ರು. ಉನ್ನಿ ಅವ್ರ ಮನೆಯಲ್ಲಿ ಒಬ್ಬ ಹುಡುಗ ಇದ್ದಾನೆ. ಅವನಿಗೊಂದು ಒಳ್ಳೆ ಹುಡುಗಿ ಹುಡುಕ್ತಾ ಇದ್ದಾರೆ ಅವರು. ಇಲ್ಲ ವಾಸ್ತೇವ, ನನ್ನ ಮೊಮ್ಮಗಳಿಗೆ ನಾನು ಈಗಲೇ ಮದುವೆ ಮಾಡ್ತಿಲ್ಲ. BA ಓದ್ತಾ ಇದ್ದಾಳೆ, ಓದ್ ಮುಗಿಲಿ. ಏ ವಾಸುದೇವ, ನಿಂಗೆ ಯಾಕೋ ಬೇಕು ಇದೆಲ್ಲ? ನಿನ್ನ ಕೆಲಸ ನೀನು ನೋಡ್ಕೊಂಡು ಇರಬಾರ್ದಾ? ಈ ಮನೆಯಲ್ಲಿ ಯಾರಿಗಾದ್ರೂ ಏನಾದರೂ ಹೇಳಿದರೆ ಕೇಳ್ತಾರೆ ಅನ್ಕೊಂಡ್ಯಾ? ಅವ್ರದ್ದೇ ಅವರಿಗೆ ಮೀನಾಕ್ಷಿನ ಓದಿಸಿ ದೊಡ್ಡ ಕಲೆಕ್ಟರ್ ಮಾಡಬೇಕು ಅಂತಿದ್ದಾಳೆ ಅವರಮ್ಮ. ತುಂಬ ಒಳ್ಳೆ ಸಂಬಂಧ ಇಲ್ಲದೆ ಇದ್ರೆ ನಾನು ಈ ಮದುವೆ ಪ್ರಸ್ತಾಪನೆ ಮಾಡ್ತಾ ಇರಲಿಲ್ಲ. ಅಲ್ಲದೆ ಅವ್ರಿಗೂ ಹಳ್ಳಿ ಹುಡುಗಿನೇ ಬೇಕಂತೆ. ನಮ್ಮ ಹಳ್ಳಿಲಿ ಹುಡುಗಿಗೇನು ಬರುವೆ, ಆದರೆ ಮೀನಾಕ್ಷಿ ಒಂದು ಒಳ್ಳೆ ಮನೆ ಸೇರಿಬಿಡ್ಬೇಕು ಅಂತ ನಂಗೆ ಆಸೆ. ಹೇಳೋದು ಹೇಳಿದ್ದೀನಿ, ಅದೇ ನಿರ್ಧಾರ ಮಾಡ್ತೀರ ಮಾಡಿ. ಹುಡುಗನ ಮನೆ ಕಡೆ ಹೇಗಿದೆ? ಹುಡುಗ ಏನು ಮಾಡ್ತಿದ್ದಾನೆ? ಅಯ್ಯೋ, ಯಾಕೆ ಹೇಳ್ತೀರಾ ಗೌರಮ್ಮ? ಒಳ್ಳೆ ಅರಮನೆ ಅಂತ ಮನೆಯಲ್ಲಿ ದಿನಕ್ಕೆ ಏನಿಲ್ಲ ಅಂದ್ರೂ ಒಂದು 20-30 ಜನ ಊಟಕ್ಕೆ ಇರ್ತಾರೆ. ಅಷ್ಟು ದೊಡ್ಡ ಮನೆ ಅದು. ಗಂಡು ದಿಕ್ಕು ಅಂದರೆ ಇವನೊಬ್ಬನೇ, ಇಡೀ ಆಸ್ತಿ ಇವನೊಬ್ಬನಿಗೆ ಬರೋದು. ಲಂಡನ್ನಿಗೆ ಹೋಗಿ ದೊಡ್ಡ ಪರೀಕ್ಷೆ ಪಾಸ್ ಮಾಡ್ಕೊಂಡ್ಬಂದ್ಯಾನ ಅವನು. ಆ ಹುಡುಗ ಎಲ್ಲಿದ್ದಾನೆ? ಈಗಾಗಲೇ ಬಂದಿರಬೇಕು, ಇಲ್ಲ ಇನ್ನೊಂದು 2 ದಿವಸ ಬರ್ಬೋದು. ಅವ್ರ ಮನೆಯಲ್ಲಿ ಒಂದು ಅಜ್ಜಿ ಇದೆ. ಆ ಅಜ್ಜಿಗೆ ಹಳ್ಳಿ ಹುಡುಗಿನೇ ಬೇಕಂತೆ. ಸಾವಿತ್ರಮ್ಮ, ನನಗೇನೋ ಈ ಸಂಬಂಧ ಕೂಡಿ ಬರುತ್ತೆ ಅಂತ ಅನಿಸುತ್ತೆ. ನೋಡಿ, ಶಂಕರ ಬಂದ ಮೇಲೆ ಅವನ ಹತ್ರ ಮಾತಾಡ್ಬಿಟ್ಟು ತೀರ್ಮಾನ ತಗೊಳ್ಳಿ. ನಾನು ಬರ್ತೀನಿ. ವಾಸ್ತೇವ, ಕಡುಬು ಮಾಡಿದ್ದೀನಿ, ತಿನ್ಕೊಂಡು ಹೋಗು. ನೋಡೋಣ, ನನಗೆ ಬೇರೆ ಕೆಲಸ ಇದೆ. ವಾಪಸ್ ಬರುವಾಗ ಆದರೆ ಬರ್ತೀನಿ. ಹೇಗಿದ್ದೀರಾ? ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀವಿ. ನೀನ್ ಬರ್ತೀಯ ಅಂತ ಇವತ್ತು ಇವ್ರು ಯಾರು ಸ್ಕೂಲ್ಗೆ ಹೋಗಿಲ್ಲ ಗೊತ್ತಾ? ನನ್ಗೋಸ್ಕರ ಚೆಕ್ಕರ್ ಹೊಡೆದ್ರ? ಥ್ಯಾಂಕ್ ಯು.